ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲ ನನ್ನ SSC CPO SI ಎಸ್ಪಿರೆಂಟ್ಸ್ಗೆ CPO ನೋಟಿಫಿಕೇಷನನ್ನು ಕಾಲ್ಫಾರ್ಮ್ ಕೂಡ ಆಗಿದೆ. ಇದರ ಹಿಂದೆ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ನಿಮ್ಗೆ ನೋಟಿಫಿಕೇಷನ್ ಆದ ತಕ್ಷಣ ಆ ನೋಟಿಫಿಕೇಷನ್ನ ಎಷ್ಟು ಜನ ನೋಡ್ಕೊಂಡಿದ್ದೀರಿ ಗೊತ್ತಿಲ್ಲ, ಎಷ್ಟು ಜನ ಇನ್ನೂ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡಿದ್ದೀರಿ, ಇನ್ನೂ ಯಾರ್ಯಾರೆಲ್ಲ ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಷನ್ ಐತೆ ಅನ್ಸುತ್ತಾ. ಇದರ ಕ್ವಾಲಿಫಿಕೇಶನ್ ಬಗ್ಗೆ ಕನ್ಫ್ಯೂಷನ್ ಇದೆ ಮತ್ತು ಏಜ್ ಬಗ್ಗೆ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಇದ್ರದ್ದು ಕ್ಲಿಯರ್ ಆದಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ, ಯಾರಾದರೂ ಮೊನ್ನೆ ವಿಡಿಯೋನ ಮಾಡಿ ಹಾಕಿದ್ದೆ, ಅವಾಗ ನಮ್ಗೆ ಸ್ವಲ್ಪ ನೋಟಿಫಿಕೇಶನ್ ಆಗಿತ್ತು. ಜಾಸ್ತಿ ಮಾಹಿತಿನ ಯಾಕಂದ್ರೆ ಸ್ಪೀಡಾಗಿ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಬೇಕಂತ ಹೇಳಿ ಆ ವಿಡಿಯೋನ ಮಾಡಿದೆ. ಅದರಲ್ಲಿ ಯಾರಾದರೂ ಸರಿಯಾಗಿ ನೋಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ, ಯಾರಾದರೂ ಈ ಹೊಸದಾಗಿ ನೋಡ್ತಾ ಇದ್ರೆ ಕರೆಕ್ಟಾಗಿ ತಿಳ್ಕೊಳ್ರಿ. ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕೋಬಹುದು ನೋಡ್ಕೊಡ್ರಿ. ಒಳ್ಳೆಯ ಅವಕಾಶ ಇದೆ. ಇಷ್ಟು ಹುದ್ದೆಗಳನ್ನ ಯಾವಾಗೂ ಕರೆದಿಲ್ಲ. ಸದ್ಯದ ಮಟ್ಟಕ್ಕೆ ಇಷ್ಟು ಹುದ್ದೆಗಳನ್ನ ಭಾಳ ದಿನ ಆಗಿತ್ತು, ಅಷ್ಟೇ 2 ರಿಕ್ರೂಟ್ಮೆಂಟ್ ಆಗಿತ್ತು, ಕರೆದಿದ್ದಿಲ್ಲ. ಆದ್ರೆ ಚಾಯ್ಸ್ ಮಾಡ್ಕೊಂಡು ಇದರೊಳಗೆ ನಾನು ಜಾಬ್ ಮಾಡ್ಬೇಕು ಅನ್ಕೊಳ್ಳೋರಿಗೆ ಒಳ್ಳೇದಿದೆ. ಅಪ್ಲಿಕೇಶನ್ಗಳನ್ನ ನೀವೇನು ಸ್ಟೇಟ್ ಗೌರ್ಮೆಂಟಾಗಿ PSI ಅಂತ ಹೇಳಕ್ಕಿಲ್ಲ, ಅದೇ ತರನಾಗಿ CAPF ನಲ್ಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ PSI ಅದೇ ಥರ ನೀವು ಆಗಬಹುದು. SI ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೀವು ಅಲ್ಲಿ ವರ್ಕನ್ನು ಮಾಡ್ಬೋದು. ಮತ್ತು ಏನಾದರೂ ಡ್ರೀಮ್ ಡೆಲ್ಲಿ ಪೊಲೀಸ್ನಲ್ಲಿ ಯಾವ್ದಾದರೂ ಡ್ರೀಮ್ ಇದ್ದರೆ ಅಲ್ಲಿ ಕೂಡ ನೀವು SI ಆಗಕ್ಕೆ ಅವಕಾಶ ಇದರಲ್ಲಿ ಇದೆ. ನೋಡ್ಕೋಬೋದು. ಇದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಒಂದ್ಸರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಅಷ್ಟು ನಾರ್ಮಲ್ ಆಗಿ ಕೇಳ್ಕೊಂಡ್ಬಿಡ್ರಿ. ಅಪ್ಲಿಕೇಶನ್ ಏನಪ್ಪಾ ಅಂತಾರೆ, ಸ್ಟಾರ್ಟ್ ಆಗಿದೆ 4/3/2024 ನಿಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಾಗ ನೀವೇ ಹೋಗ್ರಿ ಸೈಬರ್ ಸೆಂಟರ್ಗೆ ಹೋಗಿಸಿಂದ ಅಲ್ಲಿ OTR ರಿಜಿಸ್ಟ್ರೇಷನ್ ಅಂತ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿಸಿಂದ ಆ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಂದ ಅಪ್ಲಿಕೇಶನ್ಗಳನ್ನ ಅಲ್ಲಿ ಹಾಕ್ಬೇಕಾಗುತ್ತೆ. ನೀವು SSC ಹೋಮ್ನಲ್ಲಿ ಅಲ್ಲಿ ಹುಡುಕಾಕತ್ರಿ. ಆ ವೆಬ್ಸೈಟ್ ಕೂಡ ಚೇಂಜ್ ಆಗಿದೆ, ssc.gov.in ಅಂತ ಹೇಳಿಸಿಂದ ಆ ವೆಬ್ಸೈಟ್ನಲ್ಲಿ ಈ ನೋಟಿಫಿಕೇಶನ್ಗಳ ಯಾವುದೇ ಒಂದು ಅಪ್ಲಿಕೇಶನ್ ಅಲ್ಲಿ ರಿಸಲ್ಟ್ ಅಲ್ಲಿ SSC ಅವರು ಸಪ್ರೇಟ್ ಆದಂಥ ಇನ್ನೊಂದು ವೆಬ್ಸೈಟನ್ನು ರಿಲೀಸ್ ಮಾಡಿದ್ದಾರೆ. ಅದು ಚಲೋ ಇದೆ ವೆಬ್ಸೈಟ್, ಯಾವ ಥರ ಚೆಕಿಂಗ್ ಈಸಿಯೆಸ್ಟ್ ಆದಂಥ ವೇಯಲ್ಲಿ. ಲಾಸ್ಟ್ ಡೇಟ್ ಇದ್ರದ್ದು ಅಪ್ಲಿಕೇಶನ್ ಲಾಸ್ಟ್ ಯಾವಾಗಪ್ಪ ಅಂತಾರೆ 28/3/2024. ಬಹಳ ಟೈಮಿಂಗ್ ಕಡಿಮೆ ಇದೆ. ಸರ್ವರ್ ಕೂಡ ಭಾಳಷ್ಟು ಬಿಸಿ ಆಗುತ್ತೆ. SSC ಅವ್ರದಂಗೆ ಗೊತ್ತಾಯ್ತು ನಿಮ್ಗೆ ಎಷ್ಟು ಸರ್ವರ್ ಬಿಸಿ ಇರುತ್ತೆ ಅಂತ ಹೇಳಿಸಿಂದ. ಇನ್ನೂ ಯಾರು ಹಾಕ್ಕೊಂಡಿಲ್ಲ, ಪ್ಲೀಸ್ ನನ್ನ ರಿಕ್ವೆಸ್ಟ್, ಅಪ್ಲಿಕೇಶನನ್ನು ಹಾಕ್ರಿ. ಮಹಿಳೆಯರಿಗೆ ಅಪ್ಲಿಕೇಶನ್ ಫೀಸ್ ಇಲ್ವೇ ಇಲ್ಲ. SC ST ದವರಿಗೆ ಕೂಡ ಅಪ್ಲಿಕೇಶನ್ ಫೀಸ್ ಇಲ್ಲ. OBC ಜನರಲ್ EWS ಪುರುಷರಿಗೆ ಮಾತ್ರ ₹100 ಅಪ್ಲಿಕೇಶನ್ ಫೀಸ್ ಇದೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ನಿಮ್ಮ ನಿಯರೆಸ್ಟ್ ಆದಂಥ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಎಲ್ಲಿ ನಡೆಸ್ತಾರಲ್ಲ ಅಲ್ಲೇ ಇರ್ತೈತಿ. ಔಟ್ ಆಫ್ ಸ್ಟೇಟ್ ಎಕ್ಸಾಮ್ ಇರೋದಿಲ್ಲ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿಸಿಂದ ಎಕ್ಸಾಮ್ ಆದರೂ ಬರೀ ನಿಮ್ಗೆ ಹೆಚ್ಚಿನ ನಾಲೆಜ್ ಕೂಡ ಇದರಲ್ಲಿ ಬರ್ತದೆ. ನೆಕ್ಸ್ಟ್, ಏನಾದರೂ ನೀವು ಅಪ್ಲಿಕೇಶನ್ ಅನ್ನ ತಪ್ಪನ್ನ ಮಾಡಿದ್ರೆ, ಹಾಕುವಾಗ ಏನಾದರೂ ಕರೆಕ್ಟ್ ತಪ್ಪಾಗಿ ಮಾಡಿದ್ರಪ್ಪ ಅಂದ್ರೆ ನಿಮಗಂತ ಕರೆಕ್ಷನ್ಗೆ 2 ದಿನ ಟೈಮಿಂಗ್ ಅನ್ನ ಕೊಡ್ತಾರ. 30/3/2024 31/3/2024 ನಿಮ್ಗೆ ಕರೆಕ್ಷನ್ ಡೇಟ್ ಇರ್ತೈತಿ. ಇದ್ರದ ಎಕ್ಸಾಮ್ ಯಾವಾಗ ಇರ್ತೈತಿ, ಆನ್ಲೈನ್ ಮುಖಾಂತರ ಎಕ್ಸಾಮ್ ಯಾವಾಗ ಇರ್ತೈತಪ್ಪ ಅಂತಂದ್ರೆ 9/10/13 ಮೇ 2024 3 ದಿನ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಬಂದ ತಕ್ಷಣ ನಾನು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಳ್ತೀನಿ. ಅದ್ರ ಬಗ್ಗೆ ಯಾರು ಡೌಟನ್ನು ಇಟ್ಕೊಳಕ್ ಹೋಗ್ಬೇಡ್ರಿ. ಪೂರ್ತಿಗಳೇ ಎಷ್ಟೆಷ್ಟಿದಾವಪ್ಪ ಅಂತ ಹೇಳಿದ ನಾನು ಮೊನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗಾದರೂ ಹೇಳ್ತಾನೆ ಇರ್ತೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. ಪುರುಷರಿಗೆ ಎಷ್ಟಪ್ಪ ಅಂತಂದ್ರೆ ಡೆಲ್ಲಿ ಪೊಲೀಸ್ನಲ್ಲಿ ಇರತಕ್ಕಂಥ ಹುದ್ದೆಗಳು, ಡೆಲ್ಲಿ ಪೊಲೀಸ್ನಲ್ಲಿ ಯಾರಾದರೂ SI ಆಗ್ಬೇಕು ಅನ್ಕೊಂಡಿದ್ರೆ 125 ಡೆಲ್ಲಿ ಪೊಲೀಸ್ನಲ್ಲಿ, ಮಹಿಳೆಯರಿಗೆ 61 ಡೆಲ್ಲಿ ಪೊಲೀಸ್ನಲ್ಲಿ. ಅಲ್ಲಿ ಸಪ್ರೇಟ್ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಹುದ್ದೆ ಬರೇ ಡೆಲ್ಲಿ ಒಳಗಷ್ಟೇ ಇದು ಜಾಬ್ ಇರ್ತದೆ. ಅದೇ ತರನಾಗಿ CFF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಹೇಳಿಸಿಂದ BSF, CRPF, ITBP, CISF, SSB ಈ ಥರ ಏನು ಬರ್ತಾವಲ್ಲ, ಇದ್ರೊಳಗೆ ಟೋಟಲ್ ಆಗಿ ಇರ್ತಕ್ಕಂಥ ಪುರುಷರಿಗೆ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 3693 ಹುದ್ದೆಗಳು ಇದರಲ್ಲಿದಾವೆ. ಮಹಿಳೆಯರಿಗೆ 308 ಹುದ್ದೆಗಳಿದಾವೆ. ಜಬರ್ದಸ್ತ್ ಅದಾವೆ. ಸಪ್ರೇಟ್ ಆಗಿ ವಿಡಿಯೋ ನಾನು ಹೇಳಿದ್ದೀನಿ ನಿಮ್ಗೆ. BSFಗೆ, CRPFಗೆ ಎಷ್ಟೆಷ್ಟಿದಾವೆ ಅಂತ ಹೇಳಿಸಿಂದ ಒಳ್ಳೆಯ ಹುದ್ದೆಗಳದಾವೆ. ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ನೆಕ್ಸ್ಟ್, ಇದಕ್ಕೆ ಏಜ್ ಏನಪ್ಪ, ಏಜ್ ನೋಡ್ಕೊಳ್ರಿ. 18-25 ಏಜ್, 18-25 ಏಜ್. ಅದು ಯಾರ್ಯಾರಪ್ಪ ಅಂತಂದ್ರೆ OBC, EWS ಮತ್ತು ಜನರಲ್ದವರ ಯಾರಾದರೂ ಇದ್ರಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕೊಳ್ಳಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ನೆಕ್ಸ್ಟ್ ಅದೇ ತರನಾಗಿ SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಇದರಲ್ಲಿ ಕೊಟ್ಟಿರ್ತಾರ.
ಇದ್ರದ್ದು ಕ್ವಾಲಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ಕರೆಕ್ಟಾಗಿ ಕೇಳ್ಕೊಡ್ರಿ. ಯಾರೆಲ್ಲ ಹಾಕ್ಬೋದಪ್ಪ ಅಂದ್ರೆ, ನೀವೇನಾದರೂ ನಿಮ್ಮ ಡೌಟ್ಸ್ಗಳನ್ನ ಕಮೆಂಟ್ಗಳನ್ನ ನೋಡಿದೆ, ನಾವು ಫೈನಲ್ ಇಯರ್ ಇದ್ದೀವಿ. BA, BCom, BSc, BE ಇಂಜಿನಿಯರಿಂಗ್ ಯಾವುದೇ ಒಂದು ಡಿಗ್ರಿ ಮಾಡ್ತಾ ಇದ್ರೆ, ಪದವಿ ದರದಲ್ಲಿ ಇದ್ರೆ, ನೀವು ಫೈನಲ್ ಇಯರ್ ಇದ್ರು, 5th ಸೆಮ್ ಇದ್ರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. 5th ಸೆಮ್ ಇದ್ರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಮತ್ತೆ ಡಿಗ್ರಿ ಕಂಪ್ಲೀಟ್ ಆಗಿತ್ತಂದ್ರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದಕ್ಕೆ ಯಾವುದೇ ತರನಾದಂತ ಪರ್ಸೆಂಟೇಜ್ ಇಲ್ಲ. ಡಿಗ್ರಿ ಹೇಳ್ತಾ ಕೇಳ್ಕೊಡ್ರಿ, ಫೈನಲ್ ಇಯರ್ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. 2 ತರ ಎಕ್ಸಾಮ್ ಇರ್ತಾವೆ. ಪೇಪರ್ 1, ಪೇಪರ್ 2 ಅಂತ ತಕ್ಷಣ ಪೇಪರ್ 1 ದಲ್ಲಿ 2 ತಾಸಿನ ಎಕ್ಸಾಮ್ ಇರ್ತೈತಿ, 200 ಮಾರ್ಕ್ಸ್ ಇರ್ತೈತಿ. ಅದನ್ನೆಲ್ಲ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಯಾರೆಲ್ಲ ವಿಡಿಯೋನ ನೋಡಿದಿಲ್ಲ ಅದನ್ನು ಕೂಡ ಒಂದ್ಸಾರಿ ಹಿಂದೆ ನೋಡ್ಕೊಡ್ರಿ, ಹೇಳ್ತೀನಿ ನೋಡ್ಕೊಡ್ರಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ತಕ್ಷಣ 50 ಕ್ವಶನ್ಸ್, ಜನರಲ್ ನಾಲೆಜ್, ಜನರಲ್ ಅಂಡ್ ಅವೇರ್ನೆಸ್ ಅಂತ ತಕ್ಷಣ 50 ಕ್ವಶನ್ಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂತ ತಕ್ಷಣ 50 ಕ್ವಶನ್ಸ್, ಇಂಗ್ಲಿಷ್ ಕಂಪ್ಯಾರಿಸನ್ ಅಂತ ತಕ್ಷಣ 50 ಕ್ವಶನ್ಸ್. ಟೋಟಲ್ ಆಗಿ 200 ಕ್ವಶನ್ಸ್, 200 ಮಾರ್ಕ್ಸ್ ಇಂದ 2 ತಾಸು ಟೈಮಿಂಗ್ ಇರುತ್ತೆ ಫಸ್ಟ್ ಎಕ್ಸಾಮ್. ನೆಕ್ಸ್ಟ್ ಫಸ್ಟ್ ಎಕ್ಸಾಮ್ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ಸೆಕೆಂಡ್ ನಿಮ್ಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಅನ್ನ ನಾನು ಡಿಕ್ಲೇರ್ ಆಗಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದ್ಸರಿ ಹೋಗಿ ಅದರಲ್ಲಿ ನೋಡ್ಕೊಡ್ರಿ. ಜಾಸ್ತಿ ವಿಡಿಯೋ ಲೆಂದಿ ಆದ್ರೆ ನಿಮ್ಗೂ ಕೂಡ ಬೋರ್ ಆಗುತ್ತೆ. ನೋಡ್ಕೊಡ್ರಿ. SSC CPO ಅಂತ ತಕ್ಷಣ ಆ ವಿಡಿಯೋನ ಹಾಕಿದ್ದೀನಿ, ಅದನ್ನ ಹೋಗಿ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಕ್ಲಿಯಾರಿಟಿ ಸಿಗುತ್ತೆ. ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ಸೆಕೆಂಡ್ ಎಕ್ಸಾಮ್ ಇರ್ತದೆ. ನಿಮ್ಗೆ ಎರಡನೇ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಪೂರ್ತಿ 200 ಕ್ವಶನ್ಸ್ ಇರ್ತಾವೆ, 200 ಮಾರ್ಕ್ಸ್ ಇರ್ತೈತಿ, 2 ತಾಸು ಟೈಮಿಂಗ್ ಇರ್ತೈತಿ. ಪೂರ್ತಿ ಇಂಗ್ಲಿಷ್ ನಲ್ಲೇ ಇಂಗ್ಲಿಷ್ ಸಬ್ಜೆಕ್ಟ್ ಎಕ್ಸಾಮ್ ಇರ್ತದೆ. ನಿಮ್ಗೆ ಇಂಗ್ಲಿಷ್ ಇದೈತಲ್ಲ ಸಬ್ಜೆಕ್ಟ್, ಅದೇ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಫಿಸಿಕಲ್ ಬಗ್ಗೆ ಹಿಂಗೆ ಹೇಳಿದ್ದೀನಿ ನಿಮ್ಗೆ, ಫಿಸಿಕಲ್ ಎಲ್ಲ ಕ್ಲಿಯರಿಟಿಯನ್ನು ಮಾಡಿದ್ದೀನಿ. ಇಷ್ಟೇ. ಈ ಮಾಹಿತಿಯನ್ನು ನಿಮಗೆ ಡಿಗ್ರಿದವರಿಗೆ ಬಹಳಷ್ಟು ಡೌಟ್ಗಳಿತ್ತು, ಏಜ್ ಬಗ್ಗೆ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ಗಳಿತ್ತು. ಅದಕ್ಕೋಸ್ಕರ ಈ ಶಾರ್ಟ್ ಅಂಡ್ ಸ್ವೀಟ್ ಆದಂಥ ಮಾಹಿತಿಯನ್ನು ತಿಳಿಸಿದ್ದೀನಿ. ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಅದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ ಮತ್ತು ಎಕ್ಸಾಮ್ ಯಾವಾಗ ಅಂತ ಹೇಳಿದ್ದೀನಿ ನಿಮ್ಗೆ. ಅದ್ರದ್ದು ಏನೋ ಅಪ್ಡೇಟ್ಗಳು, ಏನೋ ಮಾಹಿತಿಗಳು ಬಂದ್ರೆ ಇದಕ್ಕಂಕಿ ನಾನು ಸಾಕಷ್ಟು ಸಪೋರ್ಟ್ ಮಾಡ್ತೀನಿ ನಿಮ್ಗೆ. ನೀವೆಲ್ಲ SI ಟ್ರೈ ಮಾಡ್ತೀರಪ್ಪ ಅಂತ ನನಗೂ ಕೂಡ ಖುಷಿ ಆಗುತ್ತೆ. ನೀವು ಎಷ್ಟು ನನಗೆ ಜಾಸ್ತಿ ಹುಮ್ಮಸ್ಸನ್ನು ತೋರಿಸ್ತೀರಿ ಅಷ್ಟು ನಾನು ಇದ್ರ ಬಗ್ಗೆ ಇನ್ನೂ ನಾಲೆಜನ್ನು ಕೊಡ್ಬೇಕಂತ ಹೇಳಿ ನನಗೂ ಕೂಡ ಅನಿಸ್ತಾ ಇದೆ. ಯಾರಾದರೂ ಇದಕ್ಕೆ ಟ್ರೈ ಮಾಡೋರಿದ್ರಪ್ಪ ಅಂದ್ರೆ CPO ಅಂದ್ರೆ CPO SI ಆಗಿ ಪಡ್ಕೊಂಡವ್ರಿದ್ರಪ್ಪ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ. ನಾನು ಇನ್ನೂ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ ಇದಕ್ಕೆ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳಿಸಿದ್ರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಈ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ PDF ಅನ್ನು ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ. ಒಂದ್ಸಾರಿ ಹೋಗಿ ನೀವು ಕೂಡ ಅದ್ರ ಬಗ್ಗೆ ಸ್ಟಡಿಯನ್ನ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಿರ್ತಕ್ಕಂಥವ್ರು ನಮ್ಮ ವಿಡಿಯೋನ ಲೈಕ್ ಮಾಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಲ್ಲಿ ಯಾರಿಗಾದರೂ ಶೇರ್ ಮಾಡ್ರಿ. ಅವ್ರಿಗೆ ಕೂಡ ಸ್ವಲ್ಪ ನಾಲೆಜ್ ಇರಲಿ, ಬರಲಿ ಬಿಡಲಿ, ನ್ಯೂಸ್ ಇದ್ರೂ ಕೂಡ ಪರವಾಗಿಲ್ಲ, ಅವ್ರಿಗೆ ನೆಕ್ಸ್ಟ್ ಟೈಮ್ ಆದರೂ ಅಟೆಂಡನ್ನು ಮಾಡ್ತಾರ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕೊಟ್ಟು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಹೋಗ್ತಾ ನೀವು ನೋಡ್ತಾ ಇದ್ದೀರಪ್ಪ ಅಂತಂದರೆ ಎಲ್ಲೋ ಟೈಮ್ ವೇಸ್ಟ್ ಮಾಡೋದಲ್ಲಿ ಯೂಟ್ಯೂಬ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.